ಯಾವುದೇ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡಲು ಸಿದ್ಧರಿದ್ದೇವೆ. ಈಗ ಏನು ಫೆಡರೇಷನ್ ಸಂಸ್ಥೆ ಅಧಿಕೃತವಾಗಿ ಪಡೆದಿದೆಯಾ ಆ ಜಾಗವನ್ನು 9 ಎಕರೆ ಜಾಗವನ್ನು ಕೂಡ ಅದು ಬಿಟ್ಟುಕೊಡಬೇಕಂತ ನಮ್ಮ 5 ಭಜನಾ ಮಂಡಳಿಗಳ ವತಿಯಿಂದ ಹಿತರಕ್ಷಣಾ ಸಮಿತಿ ಅಂತ ಉಂಟು, ಬೀಚ್ ಅಭಿವೃದ್ಧಿ ಅಂತ, ಅದಕ್ಕೆ ಕೊಡಬೇಕಂತ ನಮ್ಮ ಎಲ್ಲರ ಒಂದು ಒಕ್ಕರದ ಮನವಿ. ಸಚಿವರನ್ನು ರೀಚ್ ಆಗಿಲ್ವಾ? ಸಚಿವರು ನಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ. ಮಾನ್ಯ ಯಶ್ಪಾಲ್ಸ್ವರನ್ನು ರೀಚ್ ಆಗಿದ್ದೇವೆ ಹಾಗೂ ಅನೇಕ ವ್ಯಕ್ತಿಗಳನ್ನು ಕೂಡ ನಾವು ಮಾತಾಡಿದ್ದೇವೆ. ಈ ಬಗ್ಗೆ ಅವರೆಲ್ಲ ನಮಗೆ ಸಹಕಾರ ನೀಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಮಂದಿರದ ವಿಚಾರದಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಮ್ಮ ಕೆಲಸವನ್ನು ಯಾರು ಕೂಡ ಮಾಡಿದ್ರೆ ನಾವು ಅವರ ಸಹಕಾರ ಬಯಸ್ತೇವೆ. ಖಂಡಿತವಾಗಿ ಇದರ ಯಾವುದೇ ಒಂದು ಪಕ್ಷಭೇದ ಇಲ್ಲ, ರಾಜಕೀಯವಿಲ್ಲ. ನಮಗೆ ಒಂದು ಬೇಸರ ಅಂದರೆ ಈ ಸ್ಥಳವನ್ನು ಫೆಡರೇಷನ್ ಸಂಸ್ಥೆ ಯಾವುದೇ ಒಂದು ಮಾಹಿತಿ ನೀಡದೆ ಅಧಿಕೃತವಾಗಿ ಪಡೆದುಕೊಂಡರೆ ನಮಗೆ ತುಂಬ ಬೇಸರ ಆಗಿದೆ. ಈ ನಿಟ್ಟಿನ ನಮ್ಮ ಹೋರಾಟ. ನಿಮ್ಮ ಪೈಕಿ ಯಾರು ಡೈರೆಕ್ಟರ್ಸ್ ಇಲ್ಲ ಫೆಡರೇಷನ್ ಈ ಫೆಡರೇಷನ್ ಡೈರೆಕ್ಟರ್ ಯಾರಿದ್ದಾರೆ? ನಮ್ಮ ಮಂದಿರದಲ್ಲಿ ಕೂಡ ಒಬ್ಬ ಸದಸ್ಯರಿದ್ದಾರೆ, ಸುರೇಶ್ ಸಾಲಿಯನ್ ಅಂತ ಇದ್ದಾರೆ. ಅವರು ಕೂಡ ಹೇಳ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ. ಈ ವಿಚಾರ ನಮ್ಮ ಸಂಸ್ಥೆಯಲ್ಲಿ ಚರ್ಚೆ ಆಗಲಿಲ್ಲ, ನಮಗೂ ಕೂಡ ನಮ್ಮ ಗಮನಕ್ಕೂ ಕೂಡ ಬಂದಿಲ್ಲ ಅಂತ ಸ್ಪಷ್ಟವಾಗಿ ಅವರೇ ಹೇಳಿಕೆ ಇದ್ದಾರೆ. ಅವರು ಕೂಡ ಇಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ, ಅವರು ಕೂಡ ಹೇಳ್ತಾ ಇದ್ದಾರೆ. ಅಧ್ಯಕ್ಷರದ್ದು ಏಕಮುಖವಾಗಿ ಅವರ ಒಂದು ನಿರ್ಣಯ ಅಂತ ಹೇಳ್ಬೋದು ಈ ವಿಚಾರದಲ್ಲಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಈ ಬಗ್ಗೆ ಕೆಲವೊಂದು ವ್ಯಕ್ತಿಗಳು ನಮ್ಮ ಈ ಒಂದು ಯೋಜನೆ ಬಗ್ಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ನಮ್ಮ ಸದಸ್ಯರಿಗೆ. ಆ ಬಗ್ಗೆ ನಾವೇ ಕೂಡ ಮಂದಿರದ ವತಿಯಿಂದ ಸ್ಟೇಷನ್ನಲ್ಲಿ ಈ ಬಗ್ಗೆ ತಿಳಿಸಿದ್ದೇವೆ. ಇನ್ನು ಅವರಿಗೆ ಪೊಲೀಸ್ನವರು ಎಂತ ಮಾಡ್ತಾ ಇದ್ದು ಅವರಿಗೆ ಬಿಟ್ಟದ್ದು. ನಾವು ಈ ಬಗ್ಗೆ ಅವರಿಗೆ ತಿಳಿಸಿದ್ದೇವೆ. ದೂರನ್ನು ನೀಡಿದ್ದೇವೆ. ಯಾರಿಗೆ ಬೆದರಿಕೆಗೆ? ಅಲ್ಲಿ ಕೆಲವೊಂದು ವ್ಯಕ್ತಿಗಳು ಈ ವಿಚಾರದಲ್ಲಿ ಯಾರು ಮುಂದೆ ಹೋಗಿದ್ದಾರೆ ಅವರಿಗೆ ಫೋನ್ ಮುಖಾಂತರ ಕರೆ ಮಾಡಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ನಮ್ಮ ಒಂದು ಸ್ಪಷ್ಟ, ಯಾವುದೇ ಬೆದರಿಕೆ ಬಂದರೂ ಕೂಡ ನಾವು ಇದು ಮಾಡೋದಿಲ್ಲ. ನಮ್ಮ ಮಂದಿರದ ಎಲ್ಲರ ಒಂದು ಅಭಿಪ್ರಾಯ ಇದೆ, ಯಾವುದೇ ಬೆದರಿಕೆ ನಾವು ಏನು ಮಾಡಲು ಕೂಡ ಇದರಲ್ಲಿ ಸಿದ್ಧ. ನಮ್ಮ ಜೀವ ಕೊಡಲಿಕ್ಕೂ ನಾವು ಮಂದಿರದ ಬಗ್ಗೆ ನಾವು ಸಿದ್ಧರಿದ್ದೇವೆ ಅಂತ ಈ ಮೂಲಕ ತಿಳಿಸಲಿಕ್ಕೆ. ಈಗ 5 ಮಂದಿರದವರು ಇಲ್ಲಿದ್ದೀರಾ? ಈಗ ಇವತ್ತು ನಾವು ಒಂದೇ ಭಜನಾ ಮಂದಿರದವರು ಸೇರಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಈಗ ಯಾವುದೇ ಒಂದು ಸಹಕಾರಿ ಸಂಸ್ಥೆ ಆಗಿರ್ಬೋದು, ಯಾವುದೇ ಒಂದು ಯೋಜನೆಯನ್ನು ಮಾಡುವಾಗ ಕೂಡ ಒಂದು ಸಂಸ್ಥೆ ತನ್ನ ಆಡಳಿತ ಮಂಡಳಿಯೊಂದಿಗೆ ಚರ್ಚೆ ಮಾಡಿ ಆ ಬಗ್ಗೆ ಸಂಪೂರ್ಣವಾದ ಸಮಗ್ರವಾದ ವರದಿಯನ್ನು ನೀಡಿ ಮಾಡಬೇಕಂತ ಇದೆ. ಆದರೆ ಈ ಒಂದು ವಿಚಾರದಲ್ಲಿ ಫೆಡರೇಷನ್ ಸಂಸ್ಥೆ ಅಧ್ಯಕ್ಷರಾಗಿರುವವರು ಯಾರ ಗಮನಕ್ಕೂ ಕೂಡ, ಆಡಳಿತ ಮಂಡಳಿ ಗಮನಕ್ಕೂ ಕೂಡ ಬಾರದೆ ತಮ್ಮ ಒಂದು ಸ್ವಯ ಹಿತಾಸಕ್ತಿಯಿಂದ ಈ ಒಂದು ಮೀನುಗಾರಿಕೆ ಚಟುವಟಿಕೆ ಅಂತ ಹೇಳಿ ಇಲ್ಲಿ ಹಲವಾರು ಯೋಜನೆಯನ್ನು ಹಾಕಿದ್ದಾರೆ. ನಮ್ಮ ವಾಟರ್ ಸ್ಪೋರ್ಟ್ಸ್ ಆಗಿರ್ಬೋದು, ಹೋಮ್ ಸ್ಟೇ ಆಗಿರ್ಬೋದು, ಇನ್ನಿತರ ಅನೇಕ ಕಮರ್ಷಿಯಲ್ ಆಗಿ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಈಗ ಏನು ಸ್ಟೇಟಸ್ ಒಂದು ನಿನ್ನೆ ಒಂದು ವಿಚಾರ ಅವರು ಹೇಳಿಕೆ ಕೊಟ್ಟ ಪ್ರಕಾರ ಅವರು ಸ್ಪಷ್ಟವಾಗಿ ನಮಗೆ ಯಾವುದೇ ಒಂದು ಮಾಹಿತಿ ನೀಡಲಿಲ್ಲ. ಅದರಲ್ಲಿ ಗೊಂದಲವಾಗಿ ಟೆಕ್ಮಾ ಶಿಪ್ ಯಾರ್ಡ್ ಆ ಜಾಗ ಈ ಜಾಗ ಅಂತ ಸೇರಿಸಿ ಇದರಲ್ಲಿ ಬೇರೆ ವಿಚಾರಗಳನ್ನು ತುಂಬಿಸಿ ಇದನ್ನೊಂದು ಡೈವರ್ಟ್ ಮಾಡುವಾಗ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಮ್ಮದು ಸ್ಪಷ್ಟವಾಗಿ ಏನು ಈಗ 9 ಎಕರೆ ಜಾಗ ಅವರಿಗೆ ಆದೇಶ ಆಗಿದೆ, ಆ ಎಲ್ಲ ಜಾಗವನ್ನು ಅವರು ಕೂಡ ಒಂದು ಬಿಟ್ಟುಕೊಡ್ಬೇಕಂತ ನಮ್ಮ ಒಂದು ಏಕವಾಗಿ ನಮ್ಮ ಒಂದು ವಿಚಾರ. ನಿಮಗೆ ಬಿಟ್ಟುಕೊಡ್ಬೇಕಾ ಬಂದರ್ ಇಲಾಖೆ ವಾಪಸ್ ಕೊಡಬೇಕಾ? ಅಲ್ಲ, ಮೀನುಗಾರಿಕೆ ಚಟುವಟಿಕೆ ಅಂದರೆ ಮೀನುಗಾರಿಕೆ ಇಲಾಖೆ ಉಂಟು, ಈ ಸೀವಾಕ್ ಭಾಗವನ್ನು ಅಲ್ಲಿಗೆ ಕೊಟ್ಟರೆ ಸಹ ಮೀನುಗಾರರ ಸಂಘ ಉಂಟು, ಅವರು ಅದರ ಬಗ್ಗೆ ಯೋಜನೆಯನ್ನು ಮಾಡ್ತಾರೆ. ಬಟ್ ಅದು ಬಿಟ್ಟು ನಮ್ಮ ಈ ಎದುರುಗಡೆ ಸ್ಥಳ ಇರುವಂಥ ನಮ್ಮದು 5 ಭಜನಾ ಮಂದಿರ ಇದೆ, ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿ ಅಂತ. ಆ ಸಮಿತಿಗೆ ಕೊಟ್ಟು ನಾವು 5 ಭಜನಾ ಮಂದಿರ ಕೂಡ ಇದಕ್ಕೆ ನಾವು ಈ ಒಂದು ಕಾರ್ಯ 10 ವರ್ಷದಿಂದ ನಾವು ಪಾರ್ಕಿಂಗ್ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಈ ಒಂದು ವಿಚಾರದಲ್ಲಿ ನಾವು ಒಟ್ಟಾಗಿ ನಾವು ಆ ಮುಖಾಂತರ ನಾವು ಅದನ್ನು ಮಾಡಬೇಕಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಈಗ 5 ಭಜನಾ ಮಂದಿರ ಸಹ ವಿರೋಧ ಇದ್ದಾರಾ? ಖಂಡಿತವಾಗಿ ಈ ಬಗ್ಗೆ 5 ಭಜನಾ ಮಂದಿರ ಕೂಡ ವಿರೋಧವಿದೆ. ಅಂದರೆ ಈ ಜಾಗ ಉಳಿಬೇಕಾದರೆ ಇದುವರೆಗೂ ಖಂಡಿತವಾಗಲೂ 5 ಭಜನಾ ಮಂದಿರ ಪರಿಶ್ರಮ ತುಂಬ ಉಂಟು. ನಾವೆಲ್ಲ ಒಗ್ಗಟ್ಟಾಗಿ ಈ ಜಾಗವನ್ನು ಇದುವರೆಗೆ ಉಳಿಸ್ಕೊಂಡು ಬಂದಿದ್ದೇವೆ. ಮುಂದಿನ ಪೀಳಿಗೆಗೆ ಈ ಒಂದು ಜಾಗ ಬೇಕೆಂಬ ದೃಷ್ಟಿಯಲ್ಲಿ ನಾವೆಲ್ಲ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಫಸ್ಟು ನನಗೆ ಇದು ವಿರೋಧ ಇದ್ದರೆ ಬೇಡ ಅಂತ ಹೇಳಿದ್ರು, ಆಮೇಲೆ ಏನು ಹೇಳಿದರು ನಿಮ್ಮ ಪ್ರಕಾರ? ಏನು ನನಗೆ ಗೊಂದಲ ಅಂತ ಅವರು ಹೇಳಿದ್ರು. ನಿನ್ನೆ ಅವರು ಇಲ್ಲಿ ಬಂದು ಹೇಳಿಕೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬಟ್ ಅವರ ಒಂದು PA ಕಳಿಸಿ ಇಲ್ಲಿಗೆ ನಮಗೆ ಪತ್ರದ ಮುಖಾಂತರ ಕೊಟ್ಟಿದ್ದಾರೆ. ಆ ಪತ್ರದಲ್ಲಿ ಸ್ಪಷ್ಟವಾದ ಮಾಹಿತಿ ಇಲ್ಲ ಯಾವುದೇ. ಈ ಮಂದಿರದ ಎದುರು ಭಾಗದ ಜಾಗ ಅಂತ ಯಾವುದಿಲ್ಲ. ನಮ್ಮ ಭಜನಾ ಮಂದಿರದವರು ಕೇಳಿರುವ ಜಾಗ ಬಿಟ್ಟು ಕೊಡ್ತೇನೆ, ಅದನ್ನು ಹೊರತುಪಡಿಸಿ ಜಾಗವನ್ನು ನಾವೇ ಒಂದು ಸ್ವಾಧೀನ ಮಾಡಬೇಕಂತ ಉದ್ದೇಶ ಅದರಲ್ಲಿದೆ ಅಂತ ನಮಗೆ ಕಾಣ್ತಾ ಇದೆ ಹಿನ್ನೆಲೆಯಲ್ಲಿ. ಈ ನಿಟ್ಟಿನಲ್ಲಿ ನಮ್ಮ ವಿಚಾರ ಎಲ್ಲ ಆದೇಶ ಎಂತ ಈಗ ಆಗಿದೆ ಅದೆಲ್ಲರೂ ಬಿಟ್ಟುಕೊಡ್ಬೇಕಂತ ಒಂದೇ ನಮ್ಮದು ಅಭಿಪ್ರಾಯ. ಈಗ ಸೀವಾಕ್ ಜಟ್ಟಿಯಿಂದ ಹಿಡಿದು
ನಮ್ಮದು ಇಲ್ಲಿ ಬಾಲಕರ ಶ್ರೀರಾಮ ಒಂದು ಟರ್ನ್ ಬರುತ್ತೆ. ಸುಮಾರು 9 ಎಕರೆ ಜಾಗ, ಈ ಭಾಗದ ಇಷ್ಟು ಜಾಗವನ್ನು ಕೂಡ ಅವರು ಗುತ್ತಿಗೆ ಆಧಾರದಲ್ಲಿ ಈಗಾಗಲೇ ಮಂಜೂರಾಗಿರ್ತದೆ. ಅಂದರೆ ಈ ಪಾರ್ಕಿಂಗ್ ಎಲ್ಲ ಎಲ್ಲ ಸೇರಿ ಸತೀಶ್ ಫೆಡರೇಷನ್ ಸದಸ್ಯರ ಹೆಸರೇನು? ಸುರೇಶ್. ಮಹಿಳೆಯರು ಕೂಡ ಇದ್ದಾರೆ, ಇವರೆಲ್ಲ ನಮ್ಮ ಮಂದಿರದ ಮಹಿಳಾ ಸದಸ್ಯರು. ಸ್ವಚ್ಛತೆ ಎಲ್ಲ ಮಾಡೋದು ನಮ್ಮ ಮಹಿಳಾ ಮಂಡಲದ ಪ್ರತಿ ವಾರ ಮಾಡ್ತಾ ಇರ್ತಾರೆ. ಈಗಾಗಲೇ ಒಂದು ವೇದಿಕೆ ಉಂಟು ಆ ಭಾಗದಲ್ಲಿ. ಅದರಲ್ಲಿ ಪ್ರತಿ ವರ್ಷ ಕೂಡ ನಾವು ಅನ್ನ ಸಂತರ್ಪಣೆ ಆಗಿರ್ಬೋದು, ಅನೇಕ ಸಭಾ ಕಾರ್ಯಕ್ರಮಗಳು, ಧಾರ್ಮಿಕ ನಮ್ಮದೇ ಹೊರತು ಬಿಟ್ಟು ಬೇರೆ ಬೇರೆಯವರ ಈ ಭಾಗದಲ್ಲಿ ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಮಂದಿರದ ಎಲ್ಲ ಆಟೋಟ ಸ್ಪರ್ಧೆಗಳಿರ್ಬೋದು, ಯಾವುದೇ ಕಾರ್ಯಕ್ರಮ ಅದೇ ಜಾಗದಲ್ಲಿ ಈಗ ಆಗ್ತಾ ಉಂಟು. ಅದಕ್ಕೆ ಒಂದು ನಿಗದಿಪಡಿಸಬೇಕಂತ ನಮ್ಮದು ಕೂಡ ಇತ್ತು. ಇದರ ಬಗ್ಗೆ ಪ್ರವಾಸೋದ್ಯಮ ಇಲಾಖೆಯವರು ಕೂಡ ನಮಗೆ ಒಳ್ಳೆಯ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಭಾಗದಲ್ಲಿ ಯಾವುದೇ ಒಂದು ಸಮಸ್ಯೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡೋದು ಅವರಿಗೆ ಆಗ್ತದೆ. ಪ್ರವಾಸೋದ್ಯಮ ಇಲಾಖೆಯಿಂದ ನಮಗೆ ಪೂರ್ಣ ಬೆಂಬಲವನ್ನು ಕೂಡ ಫಿಶಿಂಗ್ ಆ್ಯಕ್ಟಿವಿಟೀಸಿಗೆ ಏನಾದರೂ ತೊಂದರೆ ಆಗ್ಬೋದು ಬೇರೆಯವರಿಗೆ ಹೋದರೆ? ಅಂದರೆ ಅಲ್ಲಿಂದ ಕೈಗಂಪಣಿ ಹಾಕೋದು ಎಲ್ಲ ಉಂಟು ಈಗ? ಖಂಡಿತವಾಗ್ಲೂ ಸರ್, ಮುಂದಿನ ದಿನಗಳಲ್ಲಿ ಬೀಚ್ನಂತ ಒಂದು ಆ್ಯಕ್ಟಿವಿಟೀಸ್, ಹೋಮ್ ಸ್ಟೇ ಎಲ್ಲ ಬಂದರೆ ಕಮರ್ಷಿಯಲ್ ಆಗಿ ಪರಿವರ್ತನೆ ಆಗ್ತದೆ. ಈ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಇದೊಂದು ನಮ್ಮ ಕೈಯಿಂದ ತಪ್ಪಿ ಹೋಗ್ತದೆ. ಇಲ್ಲಿ ಯಾವುದೇ ಒಂದು ಮೀನುಗಾರಿಕೆ ಮಾಡಲು ಖಂಡಿತ ಸಮಸ್ಯೆ ಆಗುವ ಸಾಧ್ಯತೆಗಳಿದೆ. ಈಗ ಇಲ್ಲಿ ಮೀನುಗಾರಿಕೆ ಮಾಡ್ತಾರೆ ಇಲ್ಲಿ ನಮ್ಮ ಸಾಂಪ್ರದಾಯದ ಕೈದಂಪಡಿ, ಕಂತು ಬಲೆ ಇದೆಲ್ಲ ಇಲ್ಲಿ ಈಗ ನಡೀತದೆ. ಜಲಕ್ರೀಡೆ ಎಲ್ಲ ಮಾಡಿದರೆ ಸಮಸ್ಯೆ ಆಗ್ತದೆ. ಜಲಕ್ರೀಡೆ ಎಲ್ಲ ಈಗ ಆಗ್ತಾ ಉಂಟು, ಅಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಈ ಭಾಗದಲ್ಲಿ ಇದುವರೆಗೂ ಕೂಡ ನಾವು ಸ್ವಚ್ಛತೆಯಿಂದ ಇಟ್ಟಿದ್ದೇವೆ. ಇದುವರೆಗೂ ಯಾವುದೇ ಒಂದು ಕಮರ್ಷಿಯಲ್ ಆಗಿ ಬೇಡ, ಈ ಒಂದು ಪರಿಸರವನ್ನು ಒಳ್ಳೆ ಮಾಡಿರ್ಬೇಕಂತ ಒಂದೇ ನಮಗೆ ಇಚ್ಛೆ.